ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಡೈರಿ ಯೂಟ್ಯೂಬ್ ಚಾನಲ್ ಗಾಯ್ಸ್. ಏನಿದು ರಂಗೋಲಿ ಮತ್ತು ಹಸುನ ತೋರಿಸ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಏನಿಲ್ಲ, ಹಸು ಬಂದು ನಿಂತಿತ್ತು ರಂಗೋಲಿ ಹಾಕ್ಬೇಕಾದ್ರೆ ಅಷ್ಟೇ. ಸೊ ಇವತ್ತು ನನ್ನ ಬರ್ಡೇ ಇದು ನನ್ನ ಔಟ್ಫಿಟ್ ಆಗಿದೆ. ಆ್ಯಂಡ್ ನನ್ನ ಮೇಕಪ್ ಏನೂ ಇಲ್ಲ, ಪಾನ್ಸ್ ಮಾಯ್ಶ್ಚರೈಸರ್ ಒಂದು ಹಾಕ್ಕೊಳ್ಳೋದಷ್ಟೇ. ನಾನು ಚಿಕ್ಕವಳಿರಬೇಕಾದ್ರೆ ನನಗೆ ನಮ್ಮಮ್ಮ ಫೇರ್ ಆ್ಯಂಡ್ ಲವ್ಲಿ ಮತ್ತು ಪಾನ್ಸ್ ಪೌಡರ್ ಇದೇ ಹಾಕ್ತಿದ್ರು. ಹಾಗಂತೂ ಏನಿರ್ತಿತ್ತು ಇಲ್ಲ, ನಮ್ಮ ಮನೆಗಳಲ್ಲಿ ಒಂದು ಚಿಕ್ಕ ಕನ್ನಡಿ, ಪಾನ್ಸ್ ಪೌಡರ್, ಫೇರ್ ಆ್ಯಂಡ್ ಲವ್ಲಿ ಇದಿರ್ತಿತ್ತು. ನಿಮ್ಮ ಮನೆಯಲ್ಲೂ ಹಾಗೇನಾ? ನಮ್ಮಮ್ಮ ಈಗಲೂ ಅದೇ ಯೂಸ್ ಮಾಡೋದು. ಬಟ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಮಾಯ್ಶ್ಚರೈಸರ್, ಐಲೈನರ್, ಕಾಜಲ್ ಇಷ್ಟೇ. ಹೇರ್ ಸ್ಟೈಲ್ ಮಾತ್ರ ಹಾಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕೂದಲು ಒದ್ದೆ ಇದೆ ಆ್ಯಂಡ್ ಸ್ವಲ್ಪ ಲಾಂಗ್ ಇದೆ, ಹೊರಡಬೇಕು, ಟೈಮ್ ಆಗುತ್ತೆ ಅಂತ. ಸೊ ಇದು ನನ್ನ ಫೈನಲ್ ಔಟ್ಫಿಟ್ ಆ್ಯಂಡ್ ಏನಿದೆ ರೆಡಿ ಆಗಿರೋದು. ಬನ್ನಿ ಮುಂದಿನ ವಿಡಿಯೋ ನೋಡೋಣ. ಹೂವು ತಗೊಂಡು ಹೊರಟಿದ್ದು ನಮ್ಮ ಗುರು ಬ್ಲೆಸ್ಸಿಂಗ್ ಆಗಿ. ಹೊರಟು ಕಾಲು ಕೈ ವಾಶ್ ಮಾಡಿ ಒಂದು ಪ್ರದಕ್ಷಿಣೆ ಹಾಕಿದೆ. ದೇವರೇ, ಒಳ್ಳೆಯವ್ರಿಗೆ ಮಾತ್ರ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಳ್ತಾ, ನಾವು ಅಷ್ಟೇ ರೀ, ಒಳ್ಳೆಯವ್ರಿಗೆ ಒಳ್ಳೇದು ಮಾಡಲಿ ದೇವರು. ಕೆಟ್ಟವ್ರಿಗೆ ಯಾಕೆ ಒಳ್ಳೇದು ಮಾಡಬೇಕು ಅಲ್ವಾ? ನಮ್ಮ ಗುರು ಬ್ಲೆಸ್ಸಿಂಗ್ಸ್ ತುಂಬ ಚೆನ್ನಾಗಿ ಸಿಕ್ತು. ಅವರ ದರ್ಶನ ತುಂಬ ಚೆನ್ನಾಗಾಯಿತು. ಅವರಂದ್ರೆ ಒಂಥರ ನಂಬಿಕೆ, ಧೈರ್ಯ. ನನ್ನಪ್ಪ ಗುರು ಆಂಜನೇಯ. ಪ್ರಸಾದ ತಗೊಂಡು ಕಾಪಾಡಪ್ಪ ತಂದೆ ಅಂತ ಹೇಳ್ತಾ ಪ್ರಸಾದ ತಿನ್ಕೊಂಡು ಹೊರಟಿದ್ದು ಕೆಲಸದ ಕಡೆಗೆ. ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸೇ ಇರಲಿಲ್ಲ ಇವತ್ತು. ಏನೋ ಒಂಥರ ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಏನೇನೋ ಪ್ಲ್ಯಾನ್ಸ್ ಇತ್ತು, ಎಲ್ಲ ಕ್ಯಾನ್ಸಲ್ ಆಯಿತು. ನಿಮಗೂ ಈಗೇನಾ? ಏನು ಪ್ಲ್ಯಾನ್ ಹಾಕಿದ್ರು ಅದು ಸಕ್ಸಸ್ ಆಗಲ್ಲ. ಅದೇನಾಗಬೇಕೋ ಅದೇ ಆಗುತ್ತೆ. ನಾವೇನು ಅಂದ್ಕೊಂಡ್ರೂ ಆಗಲ್ಲ. ಏನಂತೀರಾ? ಸ್ವಲ್ಪ ಹೊತ್ತಾಗೆ ವಿಡಿಯೋ ತಗೊಂಡು ಹಾಫ್ ಡೇ ರಜಾ ಹಾಕೇ ಬಿಟ್ಟೆ. ಹಾಕೊಂಡು ಹೊರಟಿದ್ದು ನೀವೇ ನೋಡಿ. ಇಸ್ಕಾನ್ ಟೆಂಪಲ್ ನೋಡಿದ್ದೀರಾ? ಬ್ಯಾಂಗ್ಳೂರಿಯನ್ಸ್ ನೋಡಿರ್ತೀರಾ ಆಲ್ಮೋಸ್ಟು. ತುಂಬ ಚೆನ್ನಾಗಿದೆ. ಯಾರು ನೋಡಿಲ್ಲ ಬಂದು ನೋಡಿ, ತುಂಬ ಚೆನ್ನಾಗಿದೆ ಇಸ್ಕಾನ್ ಟೆಂಪಲ್. ನಾನು ಬಂದಿರೋದು ಈಗ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಇಳಿದಿದ್ದಾಯಿತು. ಯಾಕೆ ಅಂತಂದರೆ ನಮ್ಮವರು ಗಿಫ್ಟ್ ಕೊಡ್ತೀನಿ ಅಂದ್ರ, ಸೊ ಅದಕ್ಕೆ ಓಡಿ 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 ಬಂದ್ಬಿಟ್ಟೆ. ನೋಡಿದ್ರೆ ನನ್ನನ್ನೇ ಬಿಟ್ಬಿಟ್ಟು ಅವರೇ ಹೋಗ್ತಿದ್ದಾರೆ ಮುಂದೆ. ಅಂತೂ ಇಂತೂ ವಿಶ್ ಮಾಡಿದ್ರಪ್ಪ. ನನ್ನ ಫೇವ್ರೇಟ್ ಗಿಫ್ಟ್ ಕೊಟ್ಟು ಇಂಥದ್ದು ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ. ನಾನಂತ ಅನ್ಕೊಂಡೆ ಗೋಲ್ಡ್ ಇರುತ್ತೆ ಅಂತ. ನೋಡಿದ್ರೆ ಬಾಕ್ಸು, ಇದ್ರಲ್ಲಿ ಗೋಲ್ಡ್ ಇರ್ಬೋದಾ? ಏನಂತ ಬರ್ದಿದ್ದೆ? ವಿಶ್ ಯು ಹ್ಯಾಪಿ ಬರ್ತ್ಡೇ ಮೈ ಲವ್. ನಮ್ಮವ್ರು ನೋಡಿ. ಆದ್ರೆ ಏನು ಗಿಫ್ಟ್ ನಂಗೆ ಇಷ್ಟನೇ ಆಗಲ್ಲ ಗಿಫ್ಟ್ಸು. ನಾನು ಮನೆಗೆ ಹೋಗಿ ಓಪನ್ ಮಾಡು. ಮನೆಗೆ ಹೋಗಿ ಇವಾಗ ಓಪನ್ ಮಾಡ್ಕೊತೀಯ ಮತ್ತೆ ನಾನು ಗಿಫ್ಟ್ ಅನ್ಬಾಕ್ಸಿಂಗ್ ಕೂಡ ಅಲ್ಲೇ ಮಾಡಿಬಿಟ್ಟೆ. ಯಾಕಂದರೆ ಎಕ್ಸೈಟ್ಮೆಂಟ್ ಏನು ಕೊಟ್ಟಿದ್ದಾರೆ ಏನು ಅಂತ. ನನಗೆ ಈ ಥರ ಗಿಫ್ಟ್ಸ್ ತಗೊಂಡಾಗಲಿ ಕೊಟ್ಟಾಗಲಿ ಯಾವತ್ತೂ ಅಭ್ಯಾಸ ಇಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಒಂದು ಗಿಫ್ಟ್ ಬಾಕ್ಸನ್ನು ನಾನು ಓಪನ್ ಮಾಡ್ತಿರೋದು. ನೋಡೋಣ ಏನು ಕೊಟ್ಟಿದ್ದಾರೆ. ತುಂಬ ಎಕ್ಸೈಟ್ಮೆಂಟ್, ಫಸ್ಟ್ ಗಿಫ್ಟ್ ಆಗಿರೋದ್ರಿಂದ. ಟೆಡ್ಡಿ ಸೊ ಕ್ಯೂಟ್ ಅಲ್ಲ. ಈ ಬನ್ಸ್ ಇದೆಂಥದ್ದು? ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಮಗ್ ಇರ್ಬೋದು ಅಂತ. ಯಾಕೆ ಅಂತಂದರೆ ಅದ್ರ ಮೇಲೆ ಮಗ್ ಅಂತ ಅಂದ್ಬಿಟ್ಟು ಬರ್ತಿದ್ದ. ಸೊ ನಾನು ಮಗ್ ಅಂತ ಅಂದ್ಕೊಂಡೆ. ನೋಡಿದ್ರೆ ಮಗ್ಗಲ್ಲ. ನೋಡಿ ಏನು ಅಂತ, ಸ್ಟ್ಯಾಚು
ಅದು ನಾನು ಅವರಂತೆ. ಸೊ ಕ್ಯೂಟ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಡಿಯರೆಸ್ಟ್. ಮಾರ್ನಿಂಗಿಂದ ಉಪವಾಸ ಸತ್ಯಾಗ್ರಹ ಮಾಡಿ ಸಂಜೆ ಊಟ, ಲಂಚ್, ಡಿನ್ನರ್ ಎಲ್ಲ ತಿನ್ಕೊಂಡು ಒಂದೇ ಸಲ ಹೋಗಿದ್ದಾಯ್ತು. ಪಾಠ ಕೇಳಿದ್ರು, ಅದನ್ನು ಕೊಡಿಸಿದ್ದಾಯ್ತು. ಅಷ್ಟೇ ಇವತ್ತಿನ ದಿನ. ಥ್ಯಾಂಕ್ ಯು.